ಬಾಳು ನಡ್ತಾ ಇರೋದೇ ಬಸವನ ಇದೆ. ನಮಗೆ ಮದುವೆಯ ಸಂಸ್ಕೃತಿಯ ಬಸವನವರು ಪ್ರಾರಂಭ ಮಾಡಿ ಆ ಪುನಾದಿಯಲ್ಲೇ ಇವತ್ತು ನಾನು ಕೆಲಸವನ್ನು ಪ್ರತಿಯೊಂದು ಕಾರ್ಯಕ್ರಮ ಸರ್ವರಿಗೂ ಸಮಬಾಳು ಸಮಪಾಲು, ಯಾವುದು ಜಾತಿ ಧರ್ಮ ಎಲ್ಲರೂ ನಮ್ಮವರು ಈಗೇನು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ಮಹಿಳೆಯರ ಸಂಗೀತಗಳು ಇರ್ಬೋದು, ಸಮಾನತೆಯಿಂದ ಅಸ್ವಸ್ಥತೆ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತಹ ಕಾರ್ಯಾಗಾರವನ್ನು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿ ವಿಜಯ ಕೂಡ ಇವತ್ತು ಬಸವಣ್ಣನ ಫೋಟೋ ಪ್ರತಿಯೊಬ್ಬರು ಕೂಡ ಬಸವಣ್ಣವರ ಹೆಸರಿನಲ್ಲಿ ಬಸವಣ್ಣವರ ಫೋಟೋ ಅವರ ಆಧಾರ ಕೊಟ್ಟು ಕಾರ್ಯವನ್ನು ಮಾಡಿ ಎಲ್ಲ ಕಚೇರಿಗಳು ಕಾಂಗ್ರೆಸ್ ಸರ್ಕಾರ ಬಸವಣ್ಣನ ಫೋಟೋವನ್ನು ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅದಕ್ಕೆ ನಾವು ಏನು ಸಂಸ್ಕೃತಿ ಈ ದೇಶದ ಆಗ್ತಿದೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಆ ಸಂಸ್ಕೃತಿಗೆ ಆ ನಾಯಕ ಬಸವಣ್ಣ ಅದನ್ನು ಇವತ್ತು ನಾವೆಲ್ಲ ಕೂಡ ಅಳವಡಿಸ್ಕೊಂಡು ಬರೀ ಮಾತಿನಲ್ಲ ಬರೀ ಕೃತಿಲೂ ಕೂಡ ನಾವು ಮಾಡ್ಕೊಂಡು ಬರ್ತೇವೆ. ಇವತ್ತು ನಾನು ಚೇರ್ಮನ್ ಸಾಹೇಬರು ಹೊರಟೆ ಸಾಹೇಬರು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಸರ್ಕಾರದ ಸರ್ವಜನ ಇಡೀ ರಾಜ್ಯದ ಜೊತೆಗೆ ಈ ತತ್ವ ಈ ಸಿದ್ಧಾಂತ ಈ ನಾವು ಹಾಕೊಟ್ಟಂಥ ನಾವೆಲ್ಲ ಸೇರಿಸೋದಕ್ಕೆ ಈಗ ಒಂದು ರಾಜ್ಯಪಾಲರ ಅಂಗಳಕ್ಕೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಸರ್. ಮನವಿ ಕೊಟ್ಟಿದ್ದಾರೆ ಸರ್. ಅಧಿಕಾರ ಹಸ್ತಕ್ಷೇಪ ಆಗ್ತಿದೆ ಅಂತ ನಾನು ಮಾತಾಡೋದು ಬಸವಣ್ಣ ಕೆಲಸ, ರಾಜ್ಯದ ಕೆಲಸ. ಬಸವಣ್ಣವ್ರು ಏನು ಹೇಳಿದ್ದಾರೆ, ಲೋಕಕ್ಕೆ ಏನು ಲೋಕದ ಡಂಕು ನೀವೇ ಗೆದ್ದಿದ್ದೀರಿ, ಲೋಕದ ಡೊಂಕಕ್ಕೆ ನೀವೇ ಗೆದ್ದಿದ್ದೀರಿ, ನಿಮ್ಮ ಧನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಬೇರೆಯವರೇ ಇದಕ್ಕೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಫಸ್ಟು ನಿಮ್ಮ ಮನೆ ರಿಪೇರಿ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ, ಲೋಕದ ದಂಕೆ ಯಾಕೆ ಹೇಳ್ತಾ ಇದ್ದೀವಿ, ನಿಮ್ಮ ಮನೇಲಿರೋ ಡೊಂಕನ ನಿಮ್ಮಲ್ಲಿರೋ ಡೊಂಕನ ನೀವು ಕಿತ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗೋಣ. ಲಿಖಿತ ವಿಚಾರ ಸೇವೆ ವೈಯಕ್ತಿಕವಲ್ಲ, ರಾಷ್ಟ್ರಕ್ಕೆ ಸಮುದಾಯ ಸಮಾಜ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮತ್ತೊಮ್ಮೆ ನಾನು ಪ್ರಭಾಕರ್ ಕೋರಿ ಅವರ ನನ್ನ ಮಿತ್ರರಿಗೆ ಈ ಶುಭ ಸಂದರ್ಭದಲ್ಲಿ ಏನು ತಾವು ಗೌರವಪೂರ್ವಕವಾಗಿ ಒಂದು ಸನ್ಮಾನ, ಅಭಿನಂದನೆ, ಹೆಸರು ಪಟ್ಟ ಇವೆಲ್ಲ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾರು ಹುಟ್ಟುವಾಗ ಯಾರು ನಾಮಕರಣ ಮಾಡಿದ್ರು ಅದೆಲ್ಲ ಅದೆಷ್ಟೋ ಡಾಕ್ಟರೇಟ್ ತಗೊಂಡಿದ್ರು ಅಂತ ಹೇಳ್ತಾ ಇದ್ರು. ಎಲ್ಲರೂ ಕೂಡ ಹುಟ್ಟೋದೆಲ್ಲ ಬಸವಾಗಲಿಕ್ಕೆ. ಇನ್ನೊಂದು ಕಡೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಂ ಏಂದ್ರತ ಅಂತ. ಮನುಷ್ಯರಿಗೆ ಬೇಕಾದಷ್ಟು ಪ್ರಾಣಿಗಳೆಲ್ಲ ಹೋಗ್ತವೆ. ಎಲ್ಲ ಪ್ರಾಣಿಗಳಿಗೂ ಯಾರು ಉಪನಯ ಯಾರು ಮಾಡಿರುವಂತೆ ಹೆಸರಿಟ್ಟು ನಾಮಕರಣ ಮಾಡಿ ಯಾರು ಹೆಸರಿರುವಂತೆ ಹಂಗೆ ತನ್ನ ಶಕ್ತಿ ಪರಾಕ್ರಮ ಬೇಕಾದಷ್ಟು ಕಾಡದ ಪ್ರಾಣಿಗಳಿದೆಯಂತೆ. ಯಾರನ್ನು ಮೃಗರಾಜ ಅಂತ ಕರೆಯುವಂತೆ, ಸಿಂಹದ ಮಾತ್ರ ಮೃಗರಾಜ ಅಂತ ಕರೆಯುವಂತೆ. ಹಂಗೆ ಈ ಸಮಾಜದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಇವತ್ತು ಏನು ನಮ್ಮ ಕಾಯಕ ರತ್ನ ಅಂತ ಬೇರೆ ಯಾರಿಗೂ ಸಿಕ್ಕಿಲ್ಲ. ಮಿತ್ರ ಪ್ರಭಾಕರ್ಗೆ ಸಿಕ್ಕಿದ್ದಾರೆ. ಮೃಗರಾಜ ಅನ್ನಂಗೆ ಇವತ್ತು ಕಾಯಕ ರತ್ನ ಅಂತೇಳಿ ಇವತ್ತು ಹೆಸರು ಸಿಕ್ಕಿದೆ. ಶಿವವಾಗಿ ಮಂಗಳವಾಗಿ ಎಲ್ಲರಿಗೂ ನಮಸ್ಕಾರ. ಪ್ರಾಧಿಕಾರವನ್ನ ಮಾಡಿದ್ದೇವೆ. ನಾನು ಸತ್ತರೆ ಜಯೇಶ್ ಪಟೇಲ್ ಅವರು ಬೆಳೆಸ್ಕೊಳ್ಬೇಕು. ನಾನು ಅವತ್ತಿನ ಕಾಲದಲ್ಲಿ ನಮ್ಮ ಕೂಡು ಸಂಗಮದಲ್ಲಿ
ಅವ್ರ ಕಾಲದಲ್ಲೂ ಕೂಡ ಒಂದು ಅನೇಕ ವಿಶೇಷವಾದಂಥ ಫೌಂಡೇಶನ್ ಹಣವನ್ನು ಅವ್ರ ಕಾಲದಲ್ಲಿ ಕಷ್ಟದಿಂದ ಇಷ್ಟು ಸರ್ಕಾರಕ್ಕೆ ಹಣದ ಶಕ್ತಿ ಇರಲಿಲ್ಲ. ಅವ್ರ ಕಾಲದಲ್ಲೂ ಕೂಡ ಬೇಕಾದಷ್ಟು ಅಲ್ಲಿ ಕೂಡಲಿನಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಒಂದು ಒಳ್ಳೆ ಅಡಿಪಾಯವನ್ನು ಕೂಡ ಅವರು ಹಾಕೊಟ್ಟದ್ದು ನಮಗೆ ನೆನಪಿದೆ. ಇವತ್ತು ನೀವು ಇದ್ರ ಜೊತೆಯಲ್ಲಿ ನನ್ನ ಮಿತ್ರ ಪ್ರಭಾಕರ್ ಕೋರೆ ಬಗ್ಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಅವರ ಕುಟುಂಬ ಎಲ್ಲ ನೋಡಿ ನಂಗೆ ಭಾಳ ಸಂತೋಷ ಆಯಿತು. ಒಳ್ಳೆ ಕಾಯಕ ರತ್ನ ಪ್ರಶಸ್ತಿಯನ್ನು ತಾವು ಕೊಡ್ತಾ ಇದ್ದೀರಿ. ನಾನು ಆಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ನಾವು ಪ್ರಭಾಕರ್ ಕೋರೆಗೆ ನೆನೆಸ್ಕೊಳ್ಳಿ, ಬಿ ಜೊತೆಯವ್ರಿಗೆ ನೆನೆಸ್ಕೊಳ್ಳಿ, ಬಸವಣ್ಣವ್ರಿಗೆ ನೆನೆಸ್ಕೊಳ್ಳಿ, ಯಾರು ನೆನೆಸ್ಕೊಳ್ರಿ, ನಾವು ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಬಹಳ ಮುಖ್ಯ. ಹಂಗೆ ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ, ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಮ್ಮ ಸ್ನೇಹಿತ ಪ್ರಭಾಕರ್ ಕೋರೆಯವರು ಕಾಯಕದಲ್ಲಿ ನನ್ನ ಬದುಕಿನಲ್ಲಿ ಏನಾದರೂ ಒಂದು ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ KLE ಸಂಸ್ಥೆಯನ್ನ ಎಲ್ಲಿದೆ ಅನ್ನೋದು ಕೂಡ ಎಲ್ಲಿತ್ತು ಅನ್ನೋದು ಕೂಡ ನನಗೆ ಅರಿವಿದೆ 40-45 ವರ್ಷದಲ್ಲಿ. ಈಗ ಅದು ಬೆಳೆದಂತ ರೀತಿ ಅವ್ರ ಪ್ರಶಸ್ತಿ ಬಂದದ್ದು ಮುಖ್ಯ ಅಲ್ಲ, ಅವರು ಎಷ್ಟು ಜನ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಈ ಸಮಾಜಕ್ಕೆ ಸರ್ಕಾರ ಮಾಡಕ್ಕೆ ಆಗದೇ ಹೋದಂತ ಕೆಲಸವನ್ನ ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರಲ್ಲ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಯಾಕೆಂದ್ರೆ ಅನೇಕ ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಸಂಸ್ಥೆ ಮ್ಯಾನೇಜ್ಗಳು ಇಷ್ಟು ಈ ನಮ್ಮ ಆಫೀಸರ್ಸ್ ಕಾಟ, ಈ ಸರ್ಕಾರದ ಕಾಟ, ಈ ರಾಜಕಾರಣಿಗಳ ಕಾಟ, ಈ ಕೆಲವು ಇತಿಶಿತ್ರಗಳ ಕಾಟ, ಒಳ್ಳೆಯ ಮ್ಯಾನೇಜ್ಮೆಂಟ್ಗಳಲ್ಲಿ ಅಗತ್ಯ ಕಾಟ, ಈ ಮಧ್ಯದಲ್ಲಿ ಯಶಸ್ಸು ಅಂತ ಕಾಣಬೇಕಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಕ್ಸಸ್ ಸ್ಟೋರಿ ಇಸ್ ಇಂಪಾರ್ಟೆಂಟ್. ನಾನು ಯಾವುದು ಒಂದು ಮಾತು ಹೇಳ್ತಾ ಇರ್ತೀನಿ, ಯಾವುದು ಅಸೆಂಬ್ಲಿ ಹೇಳ್ತೀನಿ, ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರನ ದಾನತ್ವ ಇರಬೇಕು, ಅರ್ಜುನನ ತಿಳಿಯಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣ. ಹಂಗೆ ನಮ್ಮ ಪ್ರಭಾಕರ್ ಕೋರೆ ಯಶಸ್ಸು ಕಾಣಬೇಕಾದ್ರೆ ಇವೆಲ್ಲ ಅವರಲ್ಲಿ ಜೀವನ ಬಲ ಬಂದ್ಬಿಟ್ಟು ಮುಟ್ಟಿದೆಲ್ಲ ಅವರ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಸೊ ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವರ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಯವರು ಸಂಸ್ಥೆಯವರೆಲ್ಲ ಸೇರಿ ಅವ್ರಿಗೆ ಇವತ್ತು ಈ ಪ್ರಶಸ್ತಿ ಪ್ರದಾನವನ್ನ ಕಾಯಕ ರತ್ನ ಪ್ರಶಸ್ತಿ ಅವ್ರಿಗೆ ಪ್ರದಾನ ಮಾಡ್ತಾ ಇರೋದು ಸರ್ಕಾರ ಅವರಿಗೆ ಅಭಿನಯಿಸ್ತದೆ. ಅವ್ರ ಜೊತೆ ಇದ್ದೇವೆ. ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ವ್ಯಕ್ತಿಯನ್ನು ಕೂಡ ತಾವು ಆಯ್ಕೆ ಮಾಡಿದ್ದೀವಿ. ಆಮೇಲೆ ಅಪಾಯದಲ್ಲಿರುವಂಥ ಪ್ರಜಾಪ್ರಭುತ್ವವನ್ನ ಇವತ್ತು ಕಾಪಾಡಲಿಕ್ಕೆ ಬಸವಣ್ಣವರ ಪ್ರೇರಣೆ. ಅವರು ಇವತ್ತು ನಮ್ಮ ಪ್ರಜಾಪ್ರಭುತ್ವನೇ ಒಂದು ಅಪಾಯದಲ್ಲಿರುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅದರಿಂದ ನಾವೆಲ್ಲ ಇದನ್ನ ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು. ಜೊತೆ ತಗೊಳ್ಳಿ, he was a panchayat member, he became president of India. So how step by step ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ. 10 ವರ್ಷ ಆಗಲಿ 20 ವರ್ಷ 50 ವರ್ಷ ಅಷ್ಟು ಸುಲಭ ಅಲ್ಲ. ನನಗೆ ಯಾವುದೋ ಒಂದು ಅಲ್ಲಿ ಸರ್ಕಾರದ ವಿಧಾನಸೌಧ ಮುಂದೆ ಪುತ್ಥಳಿ ಆಗ್ಬೇಕಾದ್ರೆ ಸೊ ನನಗೆ ಏನು ಅಂತ ಕೇಳ್ತಾರೆ, ಬಸವಣ್ಣನ ಬಗ್ಗೆ ಮಾತಾಡಿ ಅಂದ್ರೆ ಅದೇನು ನನಗೆ ಬೇರೆ ಬೇರೆ ನಡೀತಾ ಅಂತ ವಿಚಾರ ಕೇಳಕ್ ಬಂದು ಅದಕ್ಕೆ ಕೇಳಕ್ ಬಂದೆ. ನಾನು ನಮ್ಮ ಕಂಡ್ರೆ ಸಾಹೇಬರು ಹೇಳಿದ್ರು, ಅದಕ್ಕೆ ಶುರು ಮಾಡಿದೆ. ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದೀರಿ, ನಿಮ್ಮ ತನವು ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಳಿನ ಮನಕ್ಕೆ ಹರಬೇಕಂತ ಕೂಡಲ ಸಂಗಮ ಇರೋದೆ ಅಂತ ಫಸ್ಟು ಮನೆ ಸೆಟಲ್ಮೆಂಟ್ ಮಾಡ್ಕೊಳ್ಳಪ್ಪ, ನಿಮ್ಮ ಸೆಟಲ್ಮೆಂಟ್ ಮಾಡಿದ್ರೆ ಬೇರೆ ಸೆಟಲ್ಮೆಂಟ್ ಬರೋದು ಅಂತ ಪ್ರೆಸ್ಸವ್ರಿಗೆ ಹೇಳ್ಬಿಟ್ಟು ಈಗ ತನಕ ಬಂದೆ. ಹಂಗೆ ಫಸ್ಟು ನಿಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಡೋದು, ನಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಡು. ನಾವೇನು ಮಾಡಬೇಕು ಬಿಡಬೇಕು ಅಂತ ಎಲ್ಲೂ ಏನು ಉಳಿಕೊಳ್ಳೋದು ಹೋಗ್ಬೇಕಾದ್ರೆ ಏನಿಲ್ಲ. ಸೊ ನಮ್ಮಲ್ಲೇ ಇದೆ ಎಲ್ಲ, ಯಾವ ಇದಿಲ್ಲ.
ನಾನಿದ್ದು ಜಾತಿ ಧರ್ಮದ ವಿಚಾರ ಮಾತಾಡ್ತೇವೆ, ಬೇರೆ ವಿಚಾರ ಮಾತಾಡಿ ಅದು ನಾನು ಹೇಳ್ತಾ ಇದ್ದೇನೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮಲೋದಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮನು. ಹಂಗೆ ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿರೋದು ಯಾವುದೋ ಜಾತಿ ಧರ್ಮ ಅಲ್ಲ. ನಿಮ್ಮಲ್ಲೇ ಇದೆ ಧರ್ಮ, ನಿಮ್ಮಲ್ಲೇ ಇದೆ ಜಾತಿ, ನಿಮ್ಮಲ್ಲೇ ಇದೆ ಶ್ರಮ, ನಿಮ್ಮಲ್ಲೇ ಇದೆ ಪರ್ವ, ನಿಮ್ಮಲ್ಲೇ ಇದೆ ಭಕ್ತಿ, ನಿಮ್ಮಲ್ಲೇ ಇದೆ ಪೂಜೆ, ನಿಮ್ಮಲ್ಲೇ ಇದೆ ಕೆಲಸ. ಕಾಯಕವೇ ಕೈಲಾಸ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದಾರೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನು ನಮಗೆ ಬಸವಣ್ಣ ಹೇಳ್ಕೊಟ್ಟಿದ್ದಾನೆ. ಅದರಿಂದ ಇವತ್ತು ನಾವೆಲ್ಲ ಕೂಡ ಬಸವಣ್ಣನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋಕ್ಕಿಂತ ಮುಖ್ಯ ಅವರ ತತ್ವ, ಅವರ ಆಚಾರ ವಿಚಾರ. ಇನ್ನು 10 ಜನಕ್ಕೆ ಪ್ರಚಾರ ಮಾಡಿದಾಗ ಆ ಕುಟುಂಬ ಆ ಮನೆ ಉದ್ಧಾರ ಮಾಡಿದಾಗ ಆಗ್ತದೆ ಅಂತ ತಿಳ್ಕೊಂಡು ಯಾರನ್ನು ಮುಗಿದು ನಮ್ಮನ್ನ ಏನು ಮಾಡೋದು, ಆನೆ ಮೇಲೆ ಹೋಗುವವರು ನಾಯಿ ಕಚ್ಚಿ ಬಲ್ಲದೆ ಕೂಡಲ ಸಂಗಿ ಮಾಡಿದ್ರು. ಹಂಗೆ ಇದನ್ನು ಹೇಳ್ತಾರೆ, ಮಾಡೋದು ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡಿಕೊಂಡು ಸಮಾಜ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಸರ್ಕಾರ ಪರವಾಗಿ ನಾನು ಮತ್ತು ನನ್ನ ಮಿತ್ರ ಈಶ್ವರ್ ಕ್ಯಾಂಟಲ್ಲಿ ಬಂದಿದ್ದೇವೆ. ಬಸವ ಜಯಂತಿಯ ಏನು ಕೆಲವು ಬಸವ ಸಮಿತಿಯವರು ಏನು ತಾವು ನಮಗೆ ಹೇಳಿದ್ದೀರಿ, ಏನು ಪ್ರಾರ್ಥನೆ ಮಾಡಿದ್ದೀರಿ, ಅವೆಲ್ಲ ಕೂಡ ನಾವು ಆಲೋಚನೆಯನ್ನ ಮಾಡಿ ಖಂಡಿತ ನಿಮ್ಮ ಜೊತೆಲಿದ್ದೇವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಸೇವೆ ನಿಮ್ಮ ವೈಯಕ್ತಿಕವಾದಲ್ಲ, ರಾಷ್ಟ್ರಕ್ಕೆ